ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಾಡ್ತೀನಿ. ಇವತ್ತು ನನ್ನ ಮಗನ ಬರ್ತ್ಡೇ. ನಾವು ಮಗನಿಗೆ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಈ ಥರ ಬಟ್ಟೆ ತೊಗೊಂಡ್ಬಂದಿದ್ವಿ. ಟಿ ಶರ್ಟ್ ಮತ್ತು ಜೀನ್ಸು. ಬರ್ತ್ಡೇಗೆ ಬೇರೆ ಇದೆ. ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿ ಅನ್ಕೊಂಡು ಟಿ ಶರ್ಟು ಮತ್ತು ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ತೊಗೊಂಡು ಬಂದಿದ್ದೀವಿ. ಈಗ ಸ್ನಾನ ಎಲ್ಲ ಆಗಿದೆ. ಇನ್ನು ಅವನ್ನ ರೆಡಿ ಮಾಡಿ ತೋರಿಸ್ತೀನಿ ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು. ಈಗ ಸ್ನಾನ ಎಲ್ಲ ಮುಗಿದಾದ್ಮೇಲೆ ಮಗನ ರೆಡಿ ಮಾಡಿದ್ದೀನಿ. ಮಗ ನೋಡಿ ಈ ಥರ ಇದ್ದಾನೆ. ಒಂದು ಫೋಟೋ ಇಡೋಣ ಅಂತ ಹೇಳ್ಬಿಟ್ಟು ಅವ್ನು ನಿಲ್ಲಿಸಿದ್ದೀನಿ. ಅವ್ನಿಗೆ ಯಾವ ಥರ ಅಂದರೆ ನೋಡಿ, ಫೋಟೋಗೆ ಬರ್ತಾನೆ ಇಲ್ಲ, ನೀಟಾಗಿ ಪೋಸ್ ಕೊಡು ಅಂದ್ರೆ ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಟಿಫನ್ ಪಲಾವ್. ಈಗ ಊಟ ಮಾಡೋಣ. ಇವತ್ತಿನ ದಿವಸ ಹೇಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮಮ್ಮಾನು. ಏನು ಬೇಕು ಇವತ್ತು ನಿನ್ನ ಬರ್ತ್ಡೇಗ? ಚಾಕ್ಲೇಟು, ಇನ್ನೇನು ಬೇಡ ಫ್ರೆಂಡ್ಸ್. ಇವತ್ತು ನಮ್ಮ ಶೈನ್ ಬರ್ತ್ಡೇ. ನಮ್ಮ ಶೈನ್ಗೆ ಇವತ್ತು ಕೇಕ್ ಇಲ್ಲ, ಏನು ಕಟ್ ಮಾಡಿಲ್ಲ ನಾವು. ಕಟ್ ಮಾಡೋದು ಬೇಡಲ್ಲ? ಬೇಕು. ಐ ಲವ್ ಯು ಶಯನ್. I love you too, Mama. I love Mama too, Mama. I love you too, Mama. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಬೆಳಗಿನ ಟಿಫನ್ ಪಲಾವ್, ಮೊಸರು ಬಜ್ಜಿ. ಈಗ ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ವಿ. ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಮಸ್ತಾಗಿದೆ ಪಲಾವ್. ಟಿಫನ್ ಮಾಡಿ ಮತ್ತೆ ಸಿಗ್ತೀವಿ. ರೆಡಿ. ಚೆನ್ನಾಯ್ತಾ? ನನ್ನ ಮಗ ಹೇಳ್ತಿದ್ದಾನೆ ಚೆನ್ನಾಗಿದೆ ಅಂತೆ ಪಲಾವ್. ಮಗನ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳ್ಸಾಯಿತು. ಊಟ ಎಲ್ಲ ಮಾಡಿಸಿ ಆಮೇಲೆ ಲಾಗ್ ಮಾಡೋಣ ಅಂದ್ಕೊಂಡೆ, ಹಾಗಿರಲಿಲ್ಲ. ಅದಕ್ಕೆ ಈಗ ಲಾಗ್ ಮಾಡ್ತಾಯಿದ್ದೀನಿ. ನೈಟ್ ಲಾಗ್ ಇದು. ಏನು 7:30 ಗಂಟೆ ಆಗಿದೆ. ಆಗ ಹಸ್ಬೆಂಡ್ ಕೇಕು, ಚಾಕ್ಲೇಟು ಮತ್ತು ಚೂಚು ಎಲ್ಲ ತೊಗೊಂಡ್ಬಂದಿದ್ರು. ಈಗ ಮಕ್ಕಳನ್ನೆಲ್ಲ ಅವ್ನ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಕರಿತಿದ್ದೆ. ಸ್ವಲ್ಪ ಮಳೆ ಎಲ್ಲ ಬರ್ತಾಯಿತ್ತು. ಅದಕ್ಕೆ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಸುಮ್ಮನೆ ಒಂದು ಪಕ್ಕ ಮನೆಯಲ್ಲಿರುವಂಥ ಅವನ ಫ್ರೆಂಡ್ಸ್ನ ಕರ್ಕೊಂಡ್ಬಂದ. ಈಗ ಅವನು ಕೇಕ್ ಕಟ್ ಮಾಡೋದಕ್ಕೆ ಅಂತೂ ತುಂಬ ಖುಷಿಯಾಗಿ ಇದ್ದಾನೆ. ಈಗ ನೋಡಿ, ನಿಲ್ಲಿಸ್ಬಿಟ್ಟು ಫೋಟೋ ಇಡೋಣ ಅಂತ ಹೇಳಿದ್ರೆ ನಿಂತ್ಕೊಳ್ಳೋದೇ ಇಲ್ಲ, ಈ ಜಾಗದಲ್ಲಿ ನಿಲ್ಲೋದೇ ಇಲ್ಲ. ತುಂಬಾ ತರಲೆ ತೀಟೆ ಎಲ್ಲ ಮಾಡ್ತಾಯಿದ್ದ. ಅದಕ್ಕೆ ಅವರಪ್ಪ ಹೇಳ್ತಾಯಿದ್ರು ಕೇಕ್ ಕಟ್ ಮಾಡಿಸೋದಿಲ್ಲ ಈಗ ನೀನು ಈ ಥರ ಎಲ್ಲ ಮಾಡ್ತಾಯಿದ್ರೆ ಅಂತ. ಅದಕ್ಕೆ ಆಮೇಲೆ ಸೈಲೆಂಟ್ ಆದ. ಈಗ ನಾನು ಕೂಡ ಒಂದು ಜೊತೆ ಒಂದು ಫೋಟೋ ಶೆಲ್ಫ್ ಎಲ್ಲ ತೊಗೊಂಡಾಯಿತು. ಈಗ ಇನ್ನೇನು ಕೇಕ್ ಕಟ್ ಮಾಡೋಣ ಅಂಥೇಳಿ ಅಷ್ಟರಲ್ಲಿ ಅವ್ರ ಅಕ್ಕ ಇದು ಮಾಡೋಕ್ಕೆ ಹೋಗಿದ್ದಾನೆ. ಅವ್ನಿಗೆ ಸ್ವಲ್ಪ ಭಯ ಬೆಂಕಿ ಅಂದರೆ, ಅದಕ್ಕೋಸ್ಕರ ಓಡ್ತಾ ಇದ್ದಾನೆ. ನಿಂತ್ಕೊಂಡಿರಲಿಲ್ಲ. ಸಿಂಪಲ್ಲಾಗಿ ಇವತ್ತು ನನ್ನ ಮಗನ ಬರ್ತ್ಡೇನ ಮಾಡಿದ್ವಿ. ಲಾಸ್ಟ್ ಇಯರ್ ಅಂತೂ ತುಂಬ ಗ್ರ್ಯಾಂಡಾಗಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. 3 ಇಯರ್ಸ್ ಬರ್ತ್ಡೇನ. ಇದು 4 ಇಯರ್ಸ್ ಬರ್ತ್ಡೇ ಇದು. ಅದಕ್ಕೆ ಸಿಂಪಲಾಗಿ ಕೇಕ್ ಕಟ್ ಮಾಡ್ತಾಯಿದ್ವಿ. ಅವನಂತೂ ನಂಗೆ ಕೇಕ್ ಬೇಕೇ ಬೇಕು, ನಮ್ಮ ಫ್ರೆಂಡ್ಸ್ನ ಕರಿಬೇಕು ಅಂತೇಳಿ ಇದು ಮಾಡ್ತಾಯಿದ್ದ. ಸರಿ ಅಂತೇಳಿ ಹೋಗಿ ನಾನು ಅವನು ಕೇಕ್ ಕಟ್ ಮಾಡಿದ್ವಿ. ಅದಕ್ಕೆ ನಾನೇ ಕಟ್ ಮಾಡ್ತೀನಿ ಅಂತೇಳಿ ನೋಡಿ ಚಾಕ್ ಎತ್ಕೊಂಡು ರೆಡಿಯಾಗಿದ್ದಾನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಟು ಯು. ಅವ್ನಿಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಕೇಕ್ ಕಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ. ಮತ್ತು ಅವ್ರ ಅಕ್ಕಗೆ ಕೇಕ್ ತಿನ್ನಿಸ್ದ, ಮತ್ತು ಅವನು ಕೂಡ ಕೇಕ್ ತಿಂದ್ಕೊಂಡು ಅವ್ರ ಅಪ್ಪಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ. ಈಗ ಸಿಂಪಲ್ಲಾಗಿ ನಾವು ಮನೇಲಿ ವಾಶ್ ಮಾಡ್ಕೊಂಡ್ವಿ, ಏನೂ ಮಾಡೋಕ್ಕಾಗಲಿಲ್ಲ. ಊರಲ್ಲಿ ಕಟ್ ಮಾಡೋಣ ಅಂತ ಹೇಳಿದ್ರೆ ಬೇಡ, ನಾನು ಇಲ್ಲೇ ಕಟ್ ಮಾಡಬೇಕು, ನಮ್ಮ ಫ್ರೆಂಡ್ಸ್ನೆಲ್ಲ ಕರಿಬೇಕು ಅಂತೇಳಿ ಗಲಾಟೆ ಮಾಡ್ತಾಯಿದ್ದೆ. ಆ ಖುಷಿಗೆ ಅವನಿಗೆ ಈ ಥರ ಮಾಡಿದ್ವಿ. ಅಲ್ಲೇ ಅಮ್ಮ ಮನೇಲಾಗಿದ್ದರೆ ಸ್ವಲ್ಪ ತಂಗಿ ಡೆಕೋರೇಷನ್ಸ್ ಎಲ್ಲ ಮಾಡಿರೋಳು. ಇಲ್ಲಿ ಆಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಮನಸ್ಸು ಬೇರೆ ಸರಿ ಇದ್ದಿಲ್ಲ, ಹಸ್ಬೆಂಡ್ ಬೇರೆ ಹುಷಾರಿದ್ದಿಲ್ಲ. ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ಸಿಂಪಲಾಗಿ ಈ ಥರನೇ ಕಟ್ ಮಾಡ್ಕೊಂಡ್ವಿ. ಇನ್ನೇನು ಯಾರಿದ್ದಿಲ್ಲ ಮನೆಯಲ್ಲಿರೋರು. ಮತ್ತು ಅವ್ನ ಫ್ರೆಂಡ್ಸ್ ಒಂದು 5-6 ಜನ ಫ್ರೆಂಡ್ಸ್ನ ಬಂದಿದ್ದರು. ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿಲ್ಲ, ಮಳೆ ಬರ್ತಾಯಿದ್ದಕ್ಕೆ ಯಾರೂ ಬಂದಿರಲಿಲ್ಲ. ಇಲ್ಲಿ ಕಾಣಿಸಿದಂಥ ಮಕ್ಕಳನ್ನ ಮಾತ್ರ ಕರ್ಕೊಬಂದಿದ್ದಾರೆ. ಇಬ್ಬರು ನಮ್ಮ ಮೈದ ಮಕ್ಕಳು ಮತ್ತು ಪಕ್ಕದ ಮನೆ ಮಕ್ಕಳು ಇವರಿಬ್ಬರು. ಇನ್ನೊಂದು ಹುಡುಗಿ ಬಂದಿದ್ಲು. ಇನ್ಯಾರೂ ಬಂದಿರಲಿಲ್ಲ. ಇನ್ನೇನು ಕೇಕೆಲ್ಲ ಕಟ್ ಮಾಡಾಯಿತು, ಅವ್ರಿಗೆಲ್ಲ ಕೊಟ್ಟು
ನಾವು ಕೂಡ ಬರ್ತ್ಡೇನ ಸಿಂಪಲ್ಲಾಗಿ ಆಚರಿಸಿ ಮುಗಿಸಿದ್ವಿ. ಈ ಲಾಗು ಮತ್ತೆ ಕಂಟಿನ್ಯೂ ಬಂದು ನನ್ನ ಆ್ಯನಿವರ್ಸರಿ ಕಂಟಿನ್ಯೂ ಆಗುತ್ತೆ. ಬರ್ತ್ಡೇದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಬಂದು ನನ್ನ ಆ್ಯನಿವರ್ಸರಿ. ಇದು 2 ಡೇಸ್ ಬ್ಯಾಕು ನಮ್ಮ ಆ್ಯನಿವರ್ಸರಿ. ಅವನು 12th, ನಂದು 14th ಆ್ಯನಿವರ್ಸರಿ. ಅವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರ್ಲಿಲ್ವಾ, ಅದಕ್ಕೆ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇನ್ನೇನು 3 ಗಂಟೆ 3:15 ಆಗಿದೆ. ಈಗ ಹೋಗ್ತಾ ಇರೋಂಥದ್ದು. ಇದು ಮನೆಯಿಂದ ಬಿಟ್ಟು ಮುಂದೆ ಹೋಗಬೇಕಾದ್ರೆ ಇರುವಂತಹ ದಾರಿ ಇದು. ಸುತ್ತು ಗ್ರೀನರಿ, ಮಳೆ ಬರ್ತಾ ಇರೋದಕ್ಕೆ. ಹಾಗೆ ಮಗಳು ಕೂಡ ಮಧ್ಯದಲ್ಲಿ ಬಸ್ ಬಂತು, ಅವಳನ್ನ ಕೂಡ ಕರ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದೆ. ನಾವು ಬಂದಿದ್ದು ಮಾಲೂರು ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದು. ಯಾಕಂದರೆ ನಾನು ಬರೋದು ಯಾವಾಗಲೂ ಆ್ಯನಿವರ್ಸರಿಗೆ ತುಂಬ ಅಂದರೆ ಬರೋದು ಗ್ರಾಮ ದೇವತೆಗೆ. ಇಲ್ಲಿಗೆ ಬಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂದರೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಇದು ಬಂದು ದೇವರಿಗೆ ಅಲಂಕಾರ ಮಾಡಿದ್ರು, ವೀಳ್ಯದೆಲೆಯಲ್ಲಿ ಅಲಂಕಾರ ಮಾಡಿದರು. ನಾವು ಬರೋಷ್ಟರಲ್ಲಿ ತೆಗೆದುಬಿಟ್ಟಿದ್ರು, ಲೇಟಾಗಿತ್ತಲ್ವ, ಅದಕ್ಕೆ ತೆಗೆದು ಸೈಡ್ ಇಟ್ಟಿದ್ರು. ಆದಮೇಲೆ ದೇವಸ್ಥಾನದೆಲ್ಲ ಕ್ಲೀನಾಗಿ ಇದು ಮಾಡ್ತಾಯಿದ್ರು. ತುಂಬ ರಶ್ ಇತ್ತು. ನಾವು ಬಂದು ಗುರುವಾರ. ಏನಾದರೂ ಸ್ಪೆಷಲ್ ಡೇಸ್ ಆ ಥರ ಎಲ್ಲ ಇದ್ದಾವಾಗ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನೋಡೋದಕ್ಕೆ 2 ಕಣ್ಣಿದ್ರೂ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಈಗ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ವಿ. ಈಗಂತೂ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮಳೆ ಬರೋದ್ರೆ ಎಲ್ಲ ಇದಾಗುತ್ತೆ ಅಂತೇಳಿ ಈ ಥರ ಶೀಟ್ಸ್ ಎಲ್ಲ ಹಾಕಿ ಇದ್ರು. ನಾನು ಸ್ವಲ್ಪ ಲಾಂಗ್ ಗ್ಯಾಪಿಂದ ಬಂದೆ, ಅದಕ್ಕೋಸ್ಕರ. ಹಾಗೆಯೇ ಗ್ರಾಮ ದೇವತೆಗಳನ್ನು ದರ್ಶನ ಆಯಿತು, ಚೆನ್ನಾಗೇ ಆಯಿತು. ಜನನೂ ಕಮ್ಮಿ ಇತ್ತು. ನಾವು ಹಾಗೆ ಬಂದಿದ್ದು ಗಾಂಧಿ ಸರ್ಕಲ್ಗೆ. ಇಲ್ಲಿ ನಿಮಗೆ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ರಲ್ವ, ಅದೇ ಗಾಂಧಿ ಸರ್ಕಲ್ಗೆ ಬಂದಿದ್ದು. ಆ ಅಣ್ಣ ಇದ್ದಿಲ್ಲ, ಲಾಸ್ಟ್ ಇದ್ದಂಥ ಅಣ್ಣ ಇದ್ದಿಲ್ಲ, ಬೇರೆಯವರಿದ್ದರು. ನಾವು ಯಾವಾಗಲೂ ಅಷ್ಟೇ ಇಲ್ಲೇ ಬಂದು ಸ್ವೀಟ್ಸು ಅದೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ನಲ್ವ, ತಂದು ಹಸುಗೆ ಎಲ್ಲ ಇಟ್ಟು ಈಗ ಹೊರಟೆ ಮನೆಗೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಬರೋಣ, ಹಾಗೆ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಟೈಮ್ ಅಂತೂ ತುಂಬಾ ಆಯಿತು. ಹಾಗೆ ಹೋದ್ಮೇಲೆ ಸ್ವಲ್ಪ ಹೊತ್ತಿಗೆ ಕೂಡ ಅಲ್ಲಿ ಮಾಲೂರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಮತ್ತೆ ಹಸುನೆಲ್ಲ ಹಾಲು ಕರಿಬೇಕು, ಟೈಮ್ ಆಗುತ್ತೆ ಅಂತೇಳಿ ತುಂಬ ಹೊತ್ತೆಲ್ಲ ಇದ್ದಿಲ್ಲ. ಹಾಗೇ ಕೂಡ ನಾವು ಬಂದುಬಿಟ್ವಿ. ನೀನು ಬಂದು ಮನೆಯಲ್ಲೇ ಹಸ್ಬೆಂಡ್ ಜೊತೆ ರೇಗಿಸ್ತಾ ಕೂತ್ಕೊಂಡೆ. ನಾನು ತುಂಬ ಕಲರ್ ಇದ್ದೀನಿ, ನೀನು ನೋಡಿದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ಅದಕ್ಕೆ ಅವ್ರು ನಗೀತಾಯಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೆ, ನೀವು ಕೂಡ ಚೆನ್ನಾಗಿದ್ರು ಅಂತೇಳಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಫ್ರೆಂಡ್ಸ್, ನಾನು ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಅಂತ ವಿಡಿಯೋನ ಶೇರ್ ಮಾಡ್ತೀನಿ. ಇಲ್ಲಿ ಹೋಗಿದ್ದೆ ಏನು ಅಂತ ಹೇಳ್ಬಿಟ್ಟು ಮರದ್ದೆ. ವಿಡಿಯೋನ ನೋಡಿ ಹಾಗೆಯೇ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯನಿವರ್ಸರಿಗೆ ನನ್ನ ಡ್ರೆಸ್ ನೋಡಿ ಈ ಥರ ಇದೆ, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಕಲರ್ ಇರ್ಬೋದು ಮತ್ತೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಡ್ರೆಸ್ಸು. ನಾನಿವತ್ತು ಈ ಥರ ನನ್ನ ಡ್ರೆಸ್ ನೋಡ್ತಾ ಇರೋದು ಈ ಥರ ಡ್ರೆಸ್ ಈ ಥರ ಇದೆ. ವಾಸು ಅಕ್ಕದಾಗಿದೆ. ನಾನು ಈ ಡ್ರೆಸ್ಗೆ 700 ರೂಪೀಸ್ ಕೊಟ್ಟೆ. ಯಾವ ಥರ ಇದೆ ಕಮೆಂಟ್ ಮಾಡಿ, ನನಗೆ ತಿಳಿಸಿ ಅಂತ ಹೇಳ್ತಾ. ಫ್ರೆಂಡ್ಸ್, ಮಳೆ ಇವಾಗಂತೂ ಒಂದು 15 ಡೇಸಿಂದ ಮಳೆ ಇದ್ದಿಲ್ಲ. ಈಗ ಮಳೆ ಸ್ಟಾರ್ಟ್ ಆಗಿದೆ. ನೈಟು 9 ಕಾಲಾಗಿದೆ. ಈಗಂತೂ ಬೆಳಗ್ಗೆಯಿಂದ ಈ ಥರ ಜಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮತ್ತೆ ಎಷ್ಟು ದಿವಸ ಮಳೆ ಅಂತ ಗೊತ್ತಿಲ್ಲ, ನೋಡಬೇಕು. ಲೈಟ್ ಇಲ್ಲ, ಮಳೆ ಯಾವ ಥರ ಮಳೆ ನೋಡ್ತಾ ಇರೋದು ಎಷ್ಟು ಗಟ್ಟಿಯಾಗಿ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಮಗನ ಬರ್ತ್ಡೇ ದಿವಸ ಕೂಡ ಮಳೆ ಬರ್ತಾ ಇತ್ತು. ಅದಾದಮೇಲೆ 2 ಡೇಸ್ ಸ್ವಲ್ಪ ಬ್ರೇಕ್ ಕೊಡ್ತು. ಮತ್ತು ಆ್ಯನಿವರ್ಸರಿ ದಿವಸ ಅಂತೂ ಬೆಳಗ್ಗೆಯಿಂದ ಮಳೆ ಬರ್ತಾಯಿತ್ತು. ಎಲ್ಲೂ ಹೊರಗಡೆ ಹೋಗೋಕೆ ಆಗ್ತಾ ಇರಲಿಲ್ಲ. ನಾವು ಸ್ವಲ್ಪ ಸೇಫ್ಟಿ ಕೊಟ್ಮೇಲೆ 1-2 ಅವರ್ ಸೇಫ್ಟಿ ಕೊಟ್ಟಿತ್ತು. ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಇಲ್ಲಿ ನೋಡ್ತಾ ಇರೋದು ಎಷ್ಟು ಗಟ್ಟಿಯಾಗಿ ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ತುಂಬಾ ಮಳೆ ಬರ್ತಾಯಿತ್ತು. ನಾನೀಗ ಹಸು ಶೆಡ್ಡಿಗೆ ಬಂದೆ, ಹುಲ್ಲಾಕೋಣ ಅಂತೇಳಿ ಇಲ್ಲಿ ಬಂದೆ. ಮಳೆ ಬರ್ತಾ ಇರೋದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಛತ್ರಿ ಏನೂ ಎತ್ಕೊಬಂದಿರಲಿಲ್ಲ ಇಲ್ಲಿಗೆ. ಏನು ಹನಿ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಳಗಡೆ ಬಂದು ಹುಲ್ಲು ಹಾಕಿ ನೀರು ಇಕ್ಕೋಷ್ಟರೊಳಗಡೆ ಮಳೆ ಬಂದ್ಬಿಡ್ತು. ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೈಟ್ 10 ಗಂಟೆ ಆಗಿದೆ, ಇನ್ನು ಹೋಗಿಲ್ಲ. ಮಳೆ ನೋಡಿ, ಮಳೆ ಬಂದು ಈಗ ನಿಂತಿದೆ. ಈಗ ಮೇವು ಹಾಕಿ ಮಲ್ಗೋಣ. 10 ಗಂಟೆ ಆಗಿದೆ. ಫ್ರೆಂಡ್ಸ್, ಈಗ ವಿಡಿಯೋಗೆ ಏನು ಮಾಡ್ತೀನಿ. ಓಕೆ, ಬಾಯ್. ಮನೆಯಿಂದ ಹೊರಟಿದೆ.